ಎಲ್ಲರಿಗೂ ನಮಸ್ಕಾರ. ರುಚಿ ಮನೆಗೆ ಸ್ವಾಗತ. ಯಾರೆಲ್ಲ ಈ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ನನಗೆ ಕೊನೆ ಕಾರ್ತಿಕ್ ಸೋಮವಾರ ದಿವಸ YT ಕಡೆಯಿಂದ, ಯೂಟ್ಯೂಬ್ ಕಡೆಯಿಂದ ಗೂಗಲ್ ಪಿನ್ ಬಂತು. ಸೋಮವಾರ ಗೂಗಲ್ ಪಿನ್ ಬಂತು. ನಾವು ಕಾರ್ತಿಕ್ ಮಾಸ ಅಲ್ವಾ, ದೇವ್ರ ಹತ್ರ ಇಟ್ಟು ಪೂಜೆ ಎಲ್ಲ ಮಾಡಿ ತುಂಬಾ ಖುಷಿಯಿಂದ ದೇವ್ರ ಹತ್ರ ಎಲ್ಲ ಇಟ್ವಿ, ಪೂಜೆ ಮಾಡಿದ್ವಿ. ನನಗೆ ಕೊನೆ ಕಾರ್ತಿಕದಲ್ಲೇ ನಮ್ಮ ಮನೆಗೆ ಅದು ಗೂಗಲ್ ಪಿನ್ ಬರಬೇಕು ಅನ್ನೋ ತುಂಬಾ ಆಸೆ ಇತ್ತು. ಅದನ್ನು ನನ್ನ ಆಸೆಗೆ ತಕ್ಕಂತೆ ನಂಗೆ ಕೊನೆ ಕಾರ್ತಿಕ್ ಸೋಮವಾರ ದಿವಸ ಮಧ್ಯಾಹ್ನ 1 ಗಂಟೆ 1:15 ಅಷ್ಟರಲ್ಲಿ ನಮ್ಗೆ ಗೂಗಲ್ ಪಿನ್ ಬಂತು. ಫುಲ್ಲು ಎಲ್ಲರಿಗೂ ಖುಷಿಯಾಗೋಯಿತು ಮನೆಯಲ್ಲಿ. ಅದಕ್ಕೆ ದೇವ್ರ ಹತ್ರ ಎಲ್ಲ ಇಟ್ಟು ಪೂಜೆ ಎಲ್ಲ ಮಾಡಿದ್ರು. ಪೂಜೆ ಎಲ್ಲ ಮಾಡಿದೆಲ್ಲ ಆಯಿತು. ಮಂಗಳವಾರ ದಿವಸ ನಾನು ಇದೇ ವಿಡಿಯೋನ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಬಿಟ್ಟು ಎಡಿಟ್ ಮಾಡ್ತಾ ಇದ್ದೆ. ಗೂಗಲ್ ಪಿನ್ ಬಂದಿತ್ತಲ್ಲ, ಇದನ್ನು ನಾನು ಎಡಿಟ್ ಮಾಡ್ತಾ ವಿಡಿಯೋ ಮಾಡ್ಕೊಂಡಿದ್ದೆ, ಎಡಿಟ್ ಮಾಡ್ತಾ ಇದ್ದೆ. 3 ಗಂಟೆ 3:15 ಮಂಗಳವಾರ ಮಧ್ಯಾಹ್ನ 3 ಗಂಟೆ 3:15 ವಿಡಿಯೋ ಎಡಿಟ್ ಮಾಡ್ತಾಯಿದ್ದೆ. ಆವಾಗ ನನಗೆ ಒಂದೇ ಸಮ ಮೆಸೇಜ್ಗಳು ಬರ್ತಾಯಿತ್ತು, ಗೂಗಲ್ ಮೆಸೇಜ್ಗಳು ಬರ್ತಾಯಿತ್ತು. ಏನಿದು ಈ ಥರ ಮೆಸೇಜ್ ಬರ್ತಿದೆಯಲ್ಲ, ನಾನು ಬೇರೆ ವಾಯ್ಸ್ ಕೊಡ್ತಾ ಇದ್ದೆ. ಅದರಿಂದ ಆಮೇಲೆ ನೋಡೋಣ ಬಿಡು ಅಂದ್ಬಿಟ್ಟು ಸುಮ್ಮನೆ ಆಗೋದೆ. ವೀಡಿಯೋ ಎಲ್ಲ ಮಾಡಿದಾಯಿತು. ನಾನು ಅದನ್ನು ಡೌನ್ಲೋಡ್ಗೆ ಹಾಕ್ಬಿಟ್ಟು ಮೆಸೇಜ್ ಬಂದು ನೋಡಿದ್ರೆ ನನ್ನ ಮಾನಿಟೈಸೇಷನ್ ಕ್ಯಾನ್ಸಲ್ ಆಗೋಗಿತ್ತು. ನನಗೆ ಫುಲ್ ಶಾಕು. ಏನಾಯ್ತಿದು ಅಂತ ನನಗೊಂದು ಸ್ವಲ್ಪನೂ ಗೊತ್ತೇ ಆಗಿಲ್ಲ. ಎಂತ ಕ್ಯಾನ್ಸಲ್ ಆಗಿದೆ, ಏನೂ ಗೊತ್ತಾಗಿಲ್ಲ ನನಗೆ, ಯಾಕೆ ಈ ಥರ ಆಯಿತು ಅಂತ. ಮತ್ತು ನಾನು ಬಂದು ಅದಕ್ಕೆ ಬಂದು ಹೇಳಿದೆ. ಬೊಬ್ಬಗೂ ಪಾಪ ಏನೂ ಗೊತ್ತಿಲ್ಲ. ಪ್ರೀತಿಗೆ ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡಿಲ್ಲ. ಭಾನುಗೆ ಕೇಳಿದೆ, ಭಾನುಗೆ ಫೋನ್ ಫಸ್ಟು ರಿಸೀವ್ ಮಾಡಿಲ್ಲ. ಅದು ಏನು ಮೆಸೇಜ್ ಬಂದಿದೆ ಅಂತ ನನಗೆ ಕಳಿಸು ನಾನು ನೋಡ್ತೀನಿ ಅಂತ ಹೇಳ್ತು. ಸರಿ ಅಂತ ಅಂದ್ಬಿಟ್ಟು ಅದೆಲ್ಲ ಸ್ಕ್ರೀನ್ ಶಾಟ್ ತೊಗೊಂಡು ನಾನು ಭಾನುಗೆ ವಾಟ್ಸಪ್ ಮಾಡಿದೆ. ನೋಡು ಪಾಪ ಅಂತ. ಭಾವನಮ್ಮ ಯಾವುದೋ ಒಂದೇ ಥರ ವೀಡಿಯೋ ಹಾಕಿದೆಯಂತೆ, ಇಲ್ಲ ಬೇರೆ ಕಡೆ ಎಲ್ಲೋ ವೀಡಿಯೋ ತೊಗೊಬಂದು ಹಾಕಿದೆಯಂತೆ, ಅದಕ್ಕೋಸ್ಕರ ಮಾನಿಟೈಸೇಷನ್ ಕ್ಯಾನ್ಸಲ್ ಮಾಡಿದ್ದಾರೆ, ಆಗಲ್ಲ, ಇನ್ನು 14 ಡೇಸು ಆಗಲ್ಲ ಅಂತ ಹೇಳ್ತು. ಭಾವನಿಗೆ ಅಷ್ಟಿಗೆ ಗೊತ್ತಾಗಿದ್ದು. ನಾನು ಹೌದಾ ಸರಿ, ನನಗೆ ಅದು ನಾನು ಯಾವ ವಿಡಿಯೋ ಅಂತ ಎಲ್ಲ ಹೋಗಿ ನೋಡಿದೆ. ನನಗೆ ಯಾವ ವಿಡಿಯೋ ಅಂತಲೂ ಗೊತ್ತಾಗಿಲ್ಲ. ಅದರಲ್ಲಿ ನಾನು ಒಂದು ದರ್ಶನ್ ವಿಡಿಯೋ ಬೇರೆದು ಹಾಕಿದ್ದೆ. ಅದು ಫಸ್ಟ್ ಹಾಕಿದ ದರ್ಶನ್ ವಿಡಿಯೋ ಎಲ್ಲ ನನ್ನ ಸ್ವಂತ ವಿಡಿಯೋ, ಅದಕ್ಕೆಲ್ಲ ಏನಿರಲಿಲ್ಲ. ಇದು ಒಂದು ಬೇರೆ ಕಡೆಯಿಂದ ನಾನು ತೊಗೊಬಂದು ಹಾಕಿದ್ದು. ಅದಕ್ಕೆ ಅಂತ ಒಂದಾಯಿತು. ಆಮೇಲೆ ಮತ್ತೆ ಇನ್ನೊಂದು ಯಾವುದಾದ್ರೂ ಇರ್ಬೋದಾ ಅಂತ ಆಮೇಲೆ ಸರ್ಚ್ ಮಾಡಿದೆ. ಅದೇ ಸೋಮವಾರ ದಿವಸ ನನಗೆ ಕಾರ್ತಿಕ್ ಮಾಸ ಸೋಮವಾರದಲ್ಲಿ ಒಂದು ಇನ್ಸ್ಟಾಗ್ರಾಮ್ಗೆ ಹಾಕಿದ್ದೆ. ನಂಗೆ ಆ ಸಾಂಗು ಯೂಟ್ಯೂಬಲ್ಲಿ ಆ ಸಾಂಗ್ ಸಿಕ್ಕಿಲ್ಲ ಅಂತ ಹೇಳಿ ನಾನು ಇನ್ಸ್ಟಾದಲ್ಲಿ ಅದನ್ನು ಸೇವ್ ಮಾಡಿ ಯೂಟ್ಯೂಬ್ ಶಾರ್ಟ್ಸ್ಗೆ ಹಾಕ್ಬಿಟ್ಟಿದ್ದೆ. ಅದರಿಂದ ಏನಾದರೂ ಪ್ರಾಬ್ಲಮ್ ಆಯಿತಾ ಅಂತಲೂ ನನಗೆ ಗೊತ್ತಾಗಿಲ್ಲ. ಅದಾದಮೇಲೆ ಸಂತುಗೆ ಫೋನ್ ಮಾಡಿ ಹೇಳಿದೆ. ಸಂತು, ಅಕ್ಕ ಯಾವುದೋ ಈ ಥರ ಆಗಿದೆ ನೋಡಿ ಅಂತ ಅಂದು. ನಾನು ಹೇಳಿದೆ. ಆಮೇಲೆ ಇಲ್ಲ ಸಂತು, ನಾನು ಬೇರೆ ಯಾವ ವೀಡಿಯೋನೂ ಹಾಕಿಲ್ಲ, ಎಲ್ಲ ನನ್ನ ಸ್ವಂತ ವೀಡಿಯೋಗಳೇ, ಸ್ವಂತ ಶಾರ್ಟ್ಸೇ, ಸ್ವಂತ ವೀಡಿಯೋಗಳು. ನಾನು ಬೇರೆ ಯಾವುದು ಕಂಟೆಂಟು ನಾನು ಬೇರೆ ಕಡೆಯಿಂದ ತೆಗೆದಾಕಿಲ್ಲ, ಎಲ್ಲ ನನ್ನ ಸ್ವಂತನೇ ಅಂತ ಹೇಳಿದೆ. ಹಾಗಾದರೆ ನೀವು ಅಪೀಲ್ ವಿಡಿಯೋ ಹಾಕಿದ್ರೆ ಅವಾಗ ಅವರು ಅದು ನಿಮ್ಮ ಚಾನಲ್ ಮತ್ತೆ ವಾಪಸ್ ಬರುತ್ತೆ ಅಂತ ಹೇಳ್ತು. ಅದು ನನಗೆ ಡಿಸೆಂಬರ್ 17 ತನಕ ಟೈಮ್ ಇತ್ತು. ಡಿಸೆಂಬರ್ 17ಗೆ ತನಕ ನಾನು ಅಪೀಲ್ ವಿಡಿಯೋ ಹಾಕೋಕ್ಕೆ ಟೈಮ್ ಕೊಟ್ಟಿದ್ದರು. ಅದರಲ್ಲಿ ಏನಾದರೂ ನನ್ನ ಅಪೀಲ್ ವಿಡಿಯೋ ಹಾಕಿನೂ ನನ್ನ ಚಾನಲ್ ಮತ್ತೆ ಬಂದಿಲ್ಲ ಅಂತಂದರೆ ಫೆಬ್ರವರಿ ತನಕ ಮತ್ತೆ ಟೈಮ್ ಕೊಟ್ಟಿದ್ದರು. ನಾನು ಆಮೇಲೆ ಅಪೀಲ್ ವಿಡಿಯೋಗೆ ಸಂತು ಹತ್ರನೇ ಎಲ್ಲ ಹೇಳ್ಸ್ಕೊಂಡು ಮಾಡಿದೆ. ಆದರೆ ನನಗೊಂದು ಸ್ವಲ್ಪನೂ ಗೊತ್ತಾಗಿಲ್ಲ. ಎಲ್ಲ ಫುಲ್ ಇಂಗ್ಲೀಷಲ್ಲೇ ಮಾತಾಡ್ಬಿಟ್ಟು ಹಾಕಬೇಕು, ಹಿಂದಿ ಇಂಗ್ಲೀಷ್ ಅಷ್ಟೇ ಯೂಸ್ ಮಾಡಬೇಕು. ಆಮೇಲೆ ಹೇಗೆ ವೀಡಿಯೋ ಮಾಡೋದು ಅಂತಲೂ ಗೊತ್ತಾಗಿಲ್ಲ. ಅದು 4 ನಿಮಿಷದಿಂದ 5 ನಿಮಿಷದ ಒಳಗಡೆ ಇರಬೇಕು ವೀಡಿಯೋ. ನಂಗೆ ಅದು ಗೊತ್ತಾಗ್ತಾ ಇರಲಿಲ್ಲ. ಹೇಗೋ ಎಲ್ಲ ಹೇಳ್ಸ್ಕೊಂಡು ವೀಡಿಯೋ ಮಾಡಿದೆ. ಅದ್ರ ಸಂತು ಸೆಲೆಕ್ಟೇ ಮಾಡ್ತಾ ಇರಲಿಲ್ಲ ನಾನು ಹೇಗೆ ಮಾಡಿದ್ರು. ಆಗಲ್ಲಕ್ಕ ಈಗೆಲ್ಲ ಹಾಗೆ ಹೇಳ್ತಾನೆ ಇರೋದು. ನಾನು ಬೇಜಾರಾಗ್ಬಿಟ್ಟು ಸರಿ ಅಂದ್ಬಿಟ್ಟು ಸುಮ್ಮನಾಗಿ ಹೋಗ್ಬಿಟ್ಟೆ. ಕೊನೆಯಲ್ಲಿ ಒಂದು ಲಾಸ್ಟ್ ವೀಡಿಯೋ ಅಂತ ಕಳಿಸ್ದೆ, ಸೋಮವಾರ ಕಳಿಸ್ದೆ. ಅದು ಆಗಿಲ್ಲ. ಆಗಲ್ಲಕ್ಕ, ಇನ್ನೊಂದು ಸ್ವಲ್ಪ ಆ ಥರ ಮಾಡಿ ಈ ಥರ ಮಾಡಿ ಅಂತ ಸರಿ ಅಂತ ಅಂದ್ಬಿಟ್ಟು ಸುಮ್ಮನೆ ಸೈಲೆಂಟ್ ಆಗೋದೆ. ಆಮೇಲೆ ಪ್ರೀತು ಕೇಳ್ತು, ಸ್ಯಾಟರ್ಡೆ ಮುಂದೆ ಲಾಸ್ಟ್ ಡೇ ರಜೆ ಇತ್ತು, ಮನೇಲಿತ್ತು, ಹಾಕ್ದೆ ಸಂತೋಣ ಆಗ್ತಾ ವೀಡಿಯೋ ಅಂತು. ಇಲ್ಲ ಪಾಪ ಸಂತೋಣ ಹಿಂಗಂತೈತೆ, ಬಿಡು ಪಾಪ ಹೋಗಲಿ, ಫೆಬ್ರವರಿಗೆ ಆಗಲಿ ಅಂತಂದೆ. ಪ್ರೀತು ಆಯಿತು, ನೀನು ಆ ವಿಡಿಯೋ ನನಗೆ ಕಳಿಸು, ನಾನು ನೋಡ್ತೀನಿ, ಒಂದು ಸಾರಿ ಹಾಕ್ತೀನಿ ಅಂತ ಹೇಳ್ತು. ಪ್ರೀತು ಕಳಿಸ್ದೆ. ಪ್ರೀತು ಸ್ಯಾಟರ್ಡೆ ಸಂಜೆ ಅದು ಅಪ್ರಿಲ್ ವಿಡಿಯೋ ಹಾಕ್ತು. ಮತ್ತು ಸೋಮವಾರ ಸಂಜೆ 5:15ಗೆ ಮತ್ತು ನನ್ನ ಚಾನಲ್ ಮಾನಿಟೈಸೇಷನ್ ಆಯಿತು. ಪೂಜೆ ಮಾಡೋ ಟೈಮ್ ಕರೆಕ್ಟಾಗಿ ನನ್ನ ಮಾನಿಟೈಸೇಷನ್ ಆಯಿತು. ಫುಲ್ಲು ಖುಷಿ ಆಯಿತು ನನಗಂತೂ. ಈ ಟೈಮಲ್ಲಂತೂ ಲಕ್ಷ್ಮಿ ಅಂತೂ ತುಂಬ ಜನದ್ದು ನಂಬರೆಲ್ಲ ಕಳಿಸಿ, ಅಕ್ಕ ಇವ್ರಿಗೆ ಮಾಡ್ಕೇಳು ಅವ್ರಿಗೆ ಮಾಡ್ಕೇಳು ಅಂತ ತುಂಬಾ ಸಪೋರ್ಟ್ ಮಾಡ್ತಾಯಿತ್ತು ಪಾಪ. ಚಂದುನೂ ಕೇಳ್ತು, ನೋಡು ಇಷ್ಟೊಂದು ಕಷ್ಟಪಟ್ಟಿದ್ಯಾ, ಮತ್ತೆ ಚಾನಲ್ ಕಳ್ಕೊಬೇಡ ಅಂತ. ಚಂದು ಬೇರೆ ಇಲ್ಲ ಅಂತ ಹೇಳಿ ಏನು ಮಾಡೋದು ನನಗೆ ಗೊತ್ತಾಗ್ತಾಯಿಲ್ಲ ಹೇಗಾಯಿತು ಅಂತ. ಸರಿ ಅಂತ ಹೇಳಿ ಏನೋ ಮಾಡಿದೆ. ಆಮೇಲೆ ಬಂತು ನಂಗೆ ಆ ಟೈಮಲ್ಲಂತೂ ಬೆಣ್ಣೆಮ್ಮ ಅಂದರೆ ಬೆಣ್ಣೆ ಕೃಷ್ಣ ವ್ಲಾಗ್ಸ್ ನಂದಿನಿ ಅಮ್ಮ ಅವರೂ ಬೇರೆಯವರು ಒಬ್ಬರು ಹೆಸರು ಹೇಳಿದ್ರಲ್ಲಿ ನೋಡಮ್ಮ ಅಂತ. ಆದರೆ ಪ್ರೀತು ಯಾರಿಗೂ ಒಪ್ತಾ ಇರಲಿಲ್ಲ. ಬೇಡ ನಾನೇ ಹಾಕ್ತೀನಿ ಬಿಡು ಅಂತಲೇ ಹೇಳ್ತಾಯಿತ್ತು. ಸರಿಯಪ್ಪ ನಿನ್ನ ಇಷ್ಟ ಅಂದ್ಬಿಟ್ಟು ನಾನು ಸುಮ್ಮನೆ ಆಗೋಗಿದ್ದೆ. ಪ್ರೀತನೂ ಹಾಕ್ಕೊಂಡ್ಲೆ ಬಿಡು,
ಏನೋ ಮಾಡಲಿ ಅಂದ್ಬಿಟ್ಟು ನಾನು ಯೂಟ್ಯೂಬ್ ಆಸೆನೇ ಬಿಟ್ಬಿಟ್ಟೆ. ತುಂಬ ಕಷ್ಟಪಟ್ಟು ಮಾಡಿದ ಚಾನಲ್ಲು. ಅಂದರೆ ಪ್ರತಿಯೊಂದಕ್ಕೂ ನನಗೊಂದೊಂದು ಪ್ರಾಬ್ಲಮ್ ಆಗ್ತಾನೆ ಇತ್ತಲ್ಲ. ಒಂದು ಕೇಗೆ ಒಂಥರ, ಆಫ್ ಮೋನಾಗ ಒಂಥರ, ಮಾನಿಟೈಸೇಷನ್ ಆದಾಗ ಒಂಥರ, ಕೊನೆಗೆ ಪಿನ್ ಬರೋ ಟೈಮಲ್ಲೂ ಬಂದಿದ್ದು ಮಾರನೆಗೆ ಹಿಂಗೆ ಆಗೋಯ್ತಲ್ಲ, ಫುಲ್ ಬೇಜಾರಾಗೋಯ್ತು. ಸರಿ ಅಂತ ಅಂದ್ಬಿಟ್ಟು ಆಮೇಲೆ ಹೇಗೋ ಬಂದಲ್ಲ ದೇವ್ರ ದಯೆಯಿಂದ ನಮಸ್ಕಾರ ಮಾಡಿ, ದೇವ್ರಿಗೊಂದು ನಮಸ್ಕಾರ ಮಾಡಿ ಸಂತೂನೇ ಫೋನ್ ಮಾಡಿ ಹೇಳ್ತು, ಅಕ್ಕ ನೋಡಿ ಮತ್ತೆ ಮಾನಿಟೈಸೇಷನ್ ಆಗಿದೆ ಅಂತ. ಫುಲ್ ಖುಷಿ ಆಯಿತು. ಆಮೇಲೆ ಉದ್ದಿನ ವಡೆ ಮಾಡೋಕ್ಕೆಲ್ಲ ನೆನೆಸಿಟ್ಟಿದ್ವಿ. ಉದ್ದಿನ ವಡೆ ಎಲ್ಲ ಮಾಡಿ ಹೋಟೆಲಿಂದ ಎಲ್ಲ ಪಾರ್ಸೆಲ್ ತರಿಸಿ ಮಕ್ಳಿಗೆಲ್ಲ ಊಟ ಕೊಟ್ಟು ನಾವು ಖುಷಿಯಿಂದ ಎಲ್ಲರೂ ಊಟ ಮಾಡಿದ್ವಿ. ಥ್ಯಾಂಕ್ ಯು ಸೋ ಮಚ್ ಸಂತು, ಲಕ್ಷ್ಮಿ, ಚಂದು, ಮುದ್ದು ಮತ್ತು ಬೆಣ್ಣೆಮ್ಮ. ಇವರಿಷ್ಟು ಜನನೂ ಅಂತೂ ಪದೇ ಪದೇ ಫೋನ್ ಮಾಡಿ ಕೇಳ್ತಾನೆ ಇದ್ದರು. ತುಂಬ ಜನ ಇದ್ದಾರೆ, ಆದರೆ ಇಷ್ಟು ಜನ ಅಂತೂ ಪದೇ ಪದೇ ಫೋನ್ ಮಾಡಿ ಆಯಿತಾ ಏನಾಯಿತು ಚಾನಲ್ ಏನಾಯಿತು ಅಂತ ಕೇಳ್ತಾನೆ ಇದ್ದರು. ಮನೇಲಂತೂ ನಮಗಂತೂ ಸಿಕ್ಕಾಪಟ್ಟೆ ನನಗೆ ಇನ್ನು ಯೂಟ್ಯೂಬ್ಗೆ ಹೋಗೋದು ಬಿಟ್ಬಿಟ್ಟಿದೆ. 15 ದಿವಸದಿಂದ ಒಂದು ವೀಡಿಯೋನೂ ಹಾಕಿರಲಿಲ್ಲ, ಒಂದು ಶಾರ್ಟ್ಸು ಹಾಕಿರಲಿಲ್ಲ, ಏನೂ ಇರಲಿಲ್ಲ, ಹೋಗೋದೇ ಬಿಟ್ಬಿಟ್ಟಿದೆ. ಆಮೇಲೆ ಒಂಥರ ನೆಮ್ಮದಿ ಆಯಿತು. ಮತ್ತೆ ಚಾನಲ್ ಬಂದಿದ್ದು ಬೇಜಾರಾಗೋಗಿತ್ತು. ದೇವರು ಕೊಟ್ಟು ಕಿತ್ಕೊಳ್ತಾನೆ ಅಂತಾರಲ್ಲ, ಸೋಮವಾರ ಕೊಟ್ಟು ಮಂಗಳವಾರ ಕಿತ್ಕೊಂಡಿದ್ದು, ಮತ್ತು ಸೋಮವಾರನೇ ನನಗೆ ವಾಪಸ್ ಕೊಟ್ಟಿದ್ದು. ಅದರಲ್ಲೂ ನಾನು ಶಿವಪ್ಪ ನನ್ನ ಕೈ ಬಿಟ್ಟಿಲ್ಲ. ತುಂಬಾ ಖುಷಿಯಾಗೋಯಿತು. ಮತ್ತು ಮಾನಿಟೈಸೇಷನ್ ಆಗಿದೆ, ಯಾಕಂದರೆ ತುಂಬ ಕಷ್ಟಪಟ್ಟಿದ್ವಲ್ಲ, ಕಷ್ಟಕ್ಕೆ ಪ್ರತಿಫಲ ಸಿಕ್ಕಲೇಬೇಕಲ್ವಾ, ಅದರಿಂದ ತುಂಬಾ ಬೇಜಾರಾಗೋಗಿತ್ತು. ಆಮೇಲೆ ಮತ್ತೆ ಮಾನಿಟೈಸೇಷನ್ ಆಗಿದ್ದು ನಮ್ಮ ಚಿನ್ನಿ ಪಾಪು ಹೆಸ್ರಿಗೋಸ್ಕರ ನಾನು ಮಾಡಿದ್ದು ಯೂಟ್ಯೂಬ್ ಮತ್ತೆ ಸಿಕ್ತಲ್ಲ, ಫುಲ್ ಖುಷಿಯಾಯಿತು. ನಾನು ಮಾಡ್ಕೊಂಡಿರೋ ಎಡವಟ್ಟು ಥರ ನೀವ್ಯಾರೂ ಈ ಥರ ಎಡವಟ್ಟು ಮಾಡ್ಕೊಳಕ್ಕೆ ಹೋಗಬೇಡಿ. ಇಲ್ಲಿಗೆ ಇವತ್ತಿನ ವಿಡಿಯೋ ಎಂಡ್ ಆಗುತ್ತಿದೆ. ಧನ್ಯವಾದಗಳು.